ನಮಸ್ಕಾರ, ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮಾವಿನ ಮಿಡಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೀವು ಉಪ್ಪಿನಕಾಯಿ ಅಥವಾ ತೊಕ್ಕು ಮಾಡ್ಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದ್ದು ನೀವು ಹಾಕೋ ಉಪ್ಪು. ಈ ಉಪ್ಪು ಸಮ ಪ್ರಮಾಣದಲ್ಲಿದ್ರೆ ತೊಂದರೆ ಇಲ್ಲ, ಅಥವಾ ಹೆಚ್ಚಿಗೆ ಆದ್ರೂ ತೊಂದರೆ ಇಲ್ಲ, ಆದ್ರೆ ಕಮ್ಮಿ ಮಾತ್ರ ಮಾಡ್ಕೊಡ್ದು. ಯಾಕಂದ್ರೆ ನೀವು ಇವುಗಳನ್ನ ತಿಂಗಳಲ್ಲ ವರ್ಷಾನುಗಟ್ಲೆ ಕೂಡ ಇಟ್ಕೋಬಹುದು. ಆದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಕಮ್ಮಿ ಮಾತ್ರ ಹಾಕ್ಲೇಬೇಡಿ. ಬೇಕಾಗುವ ಪದಾರ್ಥಗಳು: ಮಾವಿನ ಮಿಡಿ. ಇಲ್ಲಿ ನಾನು ಅಪ್ಪೆ ಮಿಡಿನೇ ತಗೊಂಡಿದ್ದೀನಿ. ಇದನ್ನ ನೀವು ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಬಟ್ಟೆ ಮೇಲೆ ಅದನ್ನು ಆರು ಹಾಕಿಬಿಡಿ. ನೀರಿನಂಶ ಏನೂ ಇರಬಾರ್ದು, ಫುಲ್ ಡ್ರೈ ಆಗಿರಬೇಕು. 3/4 ಕಪ್ಪು ಕಲ್ಲುಪ್ಪು, ಅರ್ಧ ಕಪ್ಪು ಖಾರದ ಪುಡಿ, 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ. ಇದೀಗ ಒಂದು 35ರಿಂದ 40 ಸುಮಾರು ಈ ಸೈಜಿನ ಮಿಡಿ ಇದೆ. ಈ ತೊಟ್ಟನ್ನು ಸ್ವಲ್ಪ ತೆಗೀರಿ, ಪೂರ್ತಿ ತೆಗಿಬೇಡಿ. ಒಂದು ಸ್ವಲ್ಪ ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ನೀವು ಈ ತೊಟ್ಟು ತೆಗೆದಾಗ ಇದರಲ್ಲಿ ರಸ ಬರುತ್ತಲ್ಲ, ನೀವು ಅದನ್ನು ವೇಸ್ಟ್ ಮಾಡಿಬಿಡಿ. ಅದನ್ನು ಕೂಡ ಉಪ್ಪಿನಕಾಯಿ ಹಾಕಿ, ಅದರಲ್ಲೇ ಪರಿಮಳ ಚೆನ್ನಾಗಿರುತ್ತೆ. ಈ ಮಾವಿನ ಮಿಡಿನ ಉಪ್ಪಿನಕಾಯಿ ನೀವು ಯಾವಾಗಲೂ ಹಾಕ್ಬೇಕಾದ್ರೆ ಆದಷ್ಟು ಗ್ಲಾಸಿಂದು ಪಾತ್ರೆ ಅಥವಾ ಪಿಂಗಾಣಿ ಜಾರು ಹಾಗಿದ್ದನ್ನು ಬಳಸಿ. ಇದು ಈಗ ತಳದಲ್ಲಿ ಅಷ್ಟು ಮಾವಿನಕಾಯಿ ಆಗುವಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೋಣ. ಆ ಮಾವಿನಕಾಯಿ ಮೇಲೆ ಉಪ್ಪು ಬರುವಷ್ಟು ಸ್ವಲ್ಪ ಹಾಕಿ, ಹಾಗೆ ಉಳಿದಿದ್ದ ಮಾವಿನ ಮಿಡಿನೂ ಹಾಕಿ, ಮತ್ತೆ ಅದ್ರ ಮೇಲೆ ಉಪ್ಪು ಹಾಕಿ, ಹೀಗೆ ಉಪ್ಪು ಹಾಕಿಬಿಟ್ಟು ಇದನ್ನು ನೀವು ಚೆಟ್ಟಕ್ಕೆ ಬಿಡಬೇಕು. ಅಂದರೆ ಇದು ಶ್ರಿಂಕ್ ಆಗತ್ತೆ, ಉಪ್ಪು ಹೀರ್ಕೊಂಡ್ಮೇಲೆ ಶ್ರಿಂಕ್ ಆಗತ್ತೆ. ಶ್ರಿಂಕ್ ಆಗೋಕ್ಕೆ ಬಿಡಬೇಕು. ಅದನ್ನು ಯಾವ್ದಾದ್ರು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹಾಗೇನೆ ಶ್ರಿಂಕ್ ಆಗ್ಲಿಕ್ಕೆ ಬಿಡಿ. ದಿನ ಒಂದ್ಸಲ ಇದನ್ನು ಕೈ ಆಡ್ತಾ ಇರಿ. ಈ ಮಾವಿನ ಮಿಡಿಗೆ ನಿನ್ನೆ ಉಪ್ಪು ಹಾಕಿಟ್ಟಿದ್ವಲ್ಲ, ಇವತ್ತು ಒಂದ್ಸಲ ಅದನ್ನು ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಉಪ್ಪಿನ ನೀರು ಬಿಟ್ಟುಕೊಂಡಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಟ್ಬಿಡಿ. ಈಗ ನೋಡಿ, ನೀವು ಇದನ್ನ ಉಪ್ಪಿಂದು ನೀರು ಚೆನ್ನಾಗಿ ಒಡ್ಕೊಂಡಿದೆ. ಈ ಮಾವಿನ ಮಿಡಿ ಕೂಡ ಅದರಲ್ಲಿ ಪೂರ್ತಿ ನೆಂದಿದೆ. ಈ ಥರ ಇದ್ದಾಗ ನೀವು ಇದನ್ನ ಒಂದು 4-5 ದಿನ ಬಿಟ್ಟು ನೋಡಿದ್ರು ಬರುತ್ತೆ. ಉಪ್ಪಿದ್ದಾಗ ಮಾತ್ರ ನೀವು ಒಂದಿನ ಬಿಟ್ಟು ಒಂದಿನ ಚೆನ್ನಾಗಿ ಕೈ ಆಡ್ತಾ ಇರಿ. ಈಗ ಸ್ವಲ್ಪ ನೀವು ಹೀಗೆ ಬಿಟ್ಟರು ನಡೆಯುತ್ತೆ. ಈಗ ನೋಡಿ, ಈ ಉಪ್ಪು ನಾವು ಹಾಕಿದ್ದು ಪೂರ್ತಿ ಕರಗಿ ನೀರಾಗಿದೆ. ಸುಮಾರು 8-10 ದಿನಗಳಾಗಿದೆ. ಈಗ ನಾವು ಈ ನೀರನ್ನು ಒಂದು ಡ್ರೈ ಆದ ಪಾತ್ರೆಗೆ ತೆಗೆದುಬಿಟ್ಟು ಇದು ಪೂರ್ತಿ ನೀರು ತೆಗೆದಾದ್ಮೇಲೆ ಈ ನೀರನ್ನು ನೀವು ಒಂದು 5 ನಿಮಿಷ ಕುದಿಯಕ್ಕಿಡಬೇಕು. ಸ್ಟವ್ ಆನ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಅದನ್ನ ಇದು ಕುದೀತಾ ಇದೆ ನೋಡಿ, ಹೀಗೆ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ಈಗ 5 ನಿಮಿಷ ಆಗಿದೆ. ಇದನ್ನ ಆಫ್ ಮಾಡಿ ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದನ್ನ ಸಾಸಿವೆನ ಮಿಕ್ಸಿಗೆ ಹಾಕಿ, ಇದಿಷ್ಟು ಪುಡಿ ಆದರೆ ಸಾಕು. ಪುಡಿ ಆದ್ಮೇಲೆ ನೀವು ಇದನ್ನ ತಣ್ಣಗಾಗಕ್ಕೆ ಬಿಡಿ. ನೀವು ಈ ಕುದಿಸಿದ ಉಪ್ಪಿನ ನೀರು ತಣ್ಣಗಾಗಿದೆ. ಇದನ್ನ ಈ ಮಾವಿನ ಮಿಡಿ ಇಟ್ಟಿರ್ತಿಲ್ಲ ಆ ಪಾತ್ರೆಗೆ ಹಾಕಿ, ಅರ್ಶಿನ ಇದೆ ಪಾತ್ರೆಗೆ ಹಾಕಿ, ಹಾಗೆ ಖಾರದ ಪುಡಿನೂ ಹಾಕಿ ಮಿಕ್ಸ್ ಮಾಡಿ. ಈಗ ತಣ್ಣಗಾಗಿರೋ ಸಾಸಿವೆ ಪುಡಿನೂ ಆ ಪಾತ್ರೆಗೆ ಹಾಕಿ, ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಅದನ್ನ ಒಂದು ಡ್ರೈ ಆದ ಬಾಟ್ಲಿಗೆ ಹಾಕಿಬಿಟ್ಟು ಮುಚ್ಚಿಟ್ಬಿಡಿ. ನೀವು ಈ ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ತೊಂದರೆ ಇಲ್ಲ. ಯಾಕಂದರೆ ಮಾವಿನ ಮಿಡಿ ತನಗೆ ಬೇಕಾದಷ್ಟು ಉಪ್ಪನ್ನು ಮಾತ್ರ ಹೀರ್ಕೊಳ್ಳುತ್ತೆ, ಉಳಿದಿದ್ದನ್ನೆಲ್ಲ ಹಾಗೆ ಇಡುತ್ತೆ. ಆ ಕರಗದಿರೋ ಉಪ್ಪನ್ನು ನೀವು ಬೇಕಾದ್ರೆ ತೆಗೆದುಬಿಡಿ, ಆ ಉಳಿದಿದ್ದ ನೀರನ್ನು ಉಪಯೋಗಿಸ್ಕೊಳ್ಳಿ. ನೀವು ಮಾವಿನ ಮಿಡಿಗೆ ಉಪ್ಪು ಹಾಕಿಟ್ಟಾಗ ಅದು ನೀರು ಒಡೆದ್ಮೇಲೆ ಆ ತಕ್ಷಣಕ್ಕೆ ನೀವು ಖಾರದ ಪುಡಿ ಹಾಕ್ಬೇಕಂತೇನಿಲ್ಲ. ನಿಮಗೆ ಯಾವಾಗ ಬೇಕೋ ನೀವು ಯಾವಾಗ ಉಪಯೋಗಿಸ್ತೀರೋ ಅವಾಗ ಖಾರದ ಪುಡಿ ಹಾಕ್ಕೊಂಡು
ಸಾಸಿವೆ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ಮುಖ್ಯವಾಗಿ ನೀವು ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ನೀವು ಉಪಯೋಗಿಸೋ ಪದಾರ್ಥ, ಪಾತ್ರೆ, ಆಮೇಲೆ ನಿಮ್ಮ ಕೈ ಕೂಡ ಯಾವಾಗ್ಲೂ ಡ್ರೈ ಆಗೇ ಇರಬೇಕು. ಆಮೇಲೆ ನೀವು ಅದನ್ನ ಬಳಸಬೇಕಾದ್ರೂ ಕೂಡ ಕೈನ ಡ್ರೈ ಮಾಡ್ಕೊಂಡೇ ಬಳಸಬೇಕು. ನೀವು ಉಪ್ಪಿನಕಾಯಿಗೆ ಒಗ್ಗರಣೆ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪನೇ ತೆಗೆದುಕೊಂಡು ಅದಕ್ಕೆ ಸಾಸಿವೆ, ಇಂಗು ಒಗ್ಗರಣೆ ಮಾಡಿ ಹಾಕೋಬಹುದು. ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಮಾವಿನ ಮಿಡಿ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ಹೇಳಿ. ಇದೇ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.